ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೃಷಿ ತಾಪಂಡ ಗೆಳೆಯ ವೈಶಾಖ್ ಆತ್ಮಹತ್ಯೆಯ ಸುತ್ತ ಹಲವು ಅನುಮಾನಗಳು. ಪೊಲೀಸರ ತನಿಖೆ ಚುರುಕಾಗಿದೆ. ಕಾರಣ ವೈಶಾಖ್ ಅವರ ತಂದೆನೇ ಬಂದು ಈಗ ಲಿಖಿತ ದೂರು ಕೊಟ್ಟಿರೋದ್ರಿಂದ ಆತ್ಮಹತ್ಯೆ ಕೇಸ್ ದಾಖಲಾಗಿರೋದ್ರಿಂದ ಎರಡೂ ಕಡೆ ಆಯಾಮಗಳಲ್ಲಿ ಒಂದು ಕುಟುಂಬಸ್ಥರಿಂದ ಸ್ಟೇಟ್ಮೆಂಟ್ ಪಡೆದುಕೊಳ್ಳೋದು, ಮತ್ತೊಂದು ಕೃಷಿ ತಾಪಂಡ ಅವರಿಂದ ಸ್ಟೇಟ್ಮೆಂಟ್ ಪಡೆದುಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೂ ಮುಂಚೆ ಆಗುವಂತಹ ಬೆಳವಣಿಗೆಗಳು. ವಿಕ್ಟೋರಿಯಾ ಆಸ್ಪತ್ರೆಗೆ ವೈಶಾಖ್ ಮೃತದೇಹ ರವಾನೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸುತ್ತಾ ಇದ್ದಾರೆ ವೈದ್ಯರು. ಆಸ್ಪತ್ರೆ ಬಳಿಯೇ ವೈಶಾಖ್ ಕುಟುಂಬಸ್ಥರು ಮತ್ತು ಸ್ನೇಹಿತರೆಲ್ಲ ಜಮಾಯಿಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಿದ್ದಾರೆ ಪೊಲೀಸರು. ವಿಕ್ಟೋರಿಯಾ ಆಸ್ಪತ್ರೆಗೆ ವೈಶಾಖ್ ಮೃತದೇಹವನ್ನ ಸದ್ಯಕ್ಕೆ ರವಾನೆ ಮಾಡಿದ್ದು ಮರಣೋತ್ತರ ಪರೀಕ್ಷೆ ಆಗ್ತಾ ಇದೆ. ಅದಾದ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಕೂಡ ಕಂಪ್ಲೀಟ್ ಆಗುತ್ತೆ. ಅವರ ತಂದೆ ಬಂದಿದ್ದಾರೆ, ಲಿಖಿತ ದೂರು ಕೊಟ್ಟು ಅವರು ಕೂಡ ಆಸ್ಪತ್ರೆ ಬಳಿ ಇದ್ದಾರಂತೆ. ಹಾಗಾಗಿ ಮೋಸ್ಟ್ಲಿ ಅವರ ತಂದೆಯೇ ಮೃತದೇಹವನ್ನ ಪಡೆದುಕೊಳ್ಳಬಹುದು ಅಂತ, ಹಸ್ತಾಂತರ ಆಗಬಹುದು ಅವ್ರಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದು. ಸೊ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಅವರ ಸ್ನೇಹಿತರು ಕುಟುಂಬಸ್ಥರೆಲ್ಲ ಜಮಾಯಿಸಿರೋದು. ಇನ್ನೂ ಕೂಡ ಕೃಷಿ ತಾಪಂಡ ಅವ್ರು ಬೆಂಗಳೂರಿಗೆ ಬಂದಂಗಿಲ್ಲ. ಬಂದರೂ ಕೂಡ ಅವ್ರು ಮೋಸ್ಟ್ಲಿ ಆಸ್ಪತ್ರೆಗೆ ಹೋಗೋದು ಡೌಟ್. ಯಾಕಂದ್ರೆ ಪೊಲೀಸರು ಮೋಸ್ಟ್ಲಿ ಅವ್ರನ್ನ ಕರೆದು ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆಗಳು ತೀರಾ ದಟ್ಟವಾಗಿರುತ್ತೆ. ಕಾರಣ ಅತಿ ಹೆಚ್ಚು ಕಾಂಟ್ಯಾಕ್ಟ್ ಅಲ್ಲಿ ಇರೋದು, ಜೊತೆಗೆ ಕೊನೆಯ ಕಾಲ್ ಅವ್ರಿಗೆ ಮಾಡಿರೋದ್ರಿಂದ ಆತ್ಮಹತ್ಯೆ ವಿಚಾರ ಅವ್ರಿಗೆ ಹೇಳ್ಕೊಂಡಿರೋದ್ರಿಂದ ಅಲ್ಲಿ ಅಸಲಿ ಕಾರಣ ಗೊತ್ತಾಗಬಹುದು ಅಂತ. ನಟಿ ಕೃಷಿ ತಾಪಂಡ ಗೆಳೆಯ ವೈಶಾಖ್ ಸಾವಿನ ಕುರಿತ ರೋಚಕ ಸತ್ಯ. ಕೃಷಿ ತಾಪಂಡ ಗೆಳೆತನಕ್ಕಾಗಿ ಪತ್ನಿಯನ್ನೇ ದೂರ ಮಾಡಿದ್ನ ವೈಶಾಖ್. 18 ವರ್ಷಗಳ ಹಿಂದೆ ಮದುವೆ ಆಗಿದ್ದ ಕೃಷಿ ಗೆಳೆಯ ವೈಶಾಖ್ ಇತ್ತೀಚಿನ ದಿನಗಳಲ್ಲಿ ನಟಿ ಕೃಷಿ ತಾಪಂಡ ಜೊತೆಗೆ ಇರ್ತಿದ್ರಂತೆ ವೈಶಾಖ್. ಬ್ಲಾಕ್ ಮೇಲ್ ಪ್ರಕರಣದ ಬಳಿಕ ಮನೆಗೆ ಹೋಗದೆ ವೈಶಾಖ್ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ರು. ನಿನ್ನೆಯೂ ಕೂಡ ಎಲಿಗೆಂಟ್ ಅಪಾರ್ಟ್ಮೆಂಟ್ ನಲ್ಲೇ ವೈಶಾಖ್ ಇದ್ರು, ಅಂದ್ರೆ ಕೃಷಿ ತಾಪಂಡ ಅವರ ಫ್ಲಾಟ್. ತಾಪಂಡ ಬಳಿ ಒಂದು ಕೀ, ಗೆಳೆಯ ವೈಶಾಖ್ ಬಳಿ ಮತ್ತೊಂದು ಕೀ ಇರ್ತಾ ಇತ್ತು ಯಾವಾಗ್ಲೂ ಅಂತ. ನಿನ್ನೆ ನಟಿ ಕೃಷಿ ಜೊತೆ ವೈಶಾಖ್ ಜಗಳ ಆಡಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಳಿಕ ಕೋಪಗೊಂಡು ಕ್ಷೇಮವನಕ್ಕೆ ನಟಿ ಕೃಷಿ ತಾಪಂಡ ಹೋಗಿದ್ದಾರೆ. ಕಳೆದ ರಾತ್ರಿ ನಟಿ ಕೃಷಿ ತಾಪಂಡಗೆ ಕೊನೆಯ ಕಾಲ್ ಕೂಡ ವೈಶಾಖ್ ಮಾಡ್ತಾರೆ. ನಟಿ ಕೃಷಿ ತಾಪಂಡ ಗೆಳೆಯ ವೈಶಾಖ್ ಸಾವಿನ ಕುರಿತ ರೋಚಕ ಸತ್ಯ ಇದು. ಕೊನೆಯ ಕಾಲ್, ಬಟ್ 2 ದಿನದ ಹಿಂದೆ ಜಗಳ ಆಗಿತ್ತು ಇಬ್ಬರ ಮಧ್ಯೆ. ಆ ಕಾರಣಕ್ಕೆ ಇವರು ಕೃಷಿ ತಾಪಂಡ ಬೇರೆ ಕಡೆ ಹೋಗಿದ್ರು ಅನ್ನುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಚೀಫ್ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ. ಮಂಜುನಾಥ್, ಲೇಟೆಸ್ಟ್ ಅಪ್ಡೇಟ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೊಲೀಸರ ತನಿಖೆ ಮುಂದುವರೆದಂತೆಲ್ಲ. ಶ್ರುತಿ, ಇಲ್ಲಿ ಕೃಷಿ ತಾಪಂಡಗೂ ಮತ್ತೆ ಏನು ವೈಶಾಖ್ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಇವರಿಬ್ಬರಿಗೂ ಸಂಪರ್ಕ, ಅವರ ಸ್ನೇಹ ಬೆಳೆದಿದ್ದು ಕೆಲವು ವರ್ಷಗಳ ಹಿಂದೆ. ಆದರೆ ಇವರಿಬ್ಬರು ಸಂಪರ್ಕ ಆಗಿದ್ದು, ಭೇಟಿಯಾಗಿದ್ದು ಯಾವುದೋ ಒಂದು ಪಬ್ಬು ಮತ್ತು ಪಾರ್ಟಿಗಳಲ್ಲಿ ಪರಿಚಯ ಆಗುತ್ತೆ. ಅದಾದ ಬಳಿಕ ಸ್ನೇಹಕ್ಕೆ ತಿರುಗುತ್ತೆ. ಅದರ ನಡುವೆ ಈ ಹಿಂದೆ ಕೃಷಿ ತಾಪಂಡಗೆ ಒಬ್ಬ ಉದ್ಯಮಿ ಜೊತೆಗೆ ಸಂಬಂಧ ಇದೆ. ಅವರಿಬ್ಬರು ಜೊತೆಯಲ್ಲಿ ಸಹಜೀವನ ನಡೆಸ್ತಾ ಇದ್ದಾರೆ ಅನ್ನೋದು ಸಹ ಗೊತ್ತಿರುತ್ತೆ. ಅವರಿಬ್ಬರ ನಡುವಿನ ಒಂದು ಸಂಬಂಧಕ್ಕೆ ಬ್ರೇಕ್ ಬಿದ್ದಾಗ ಮತ್ತಷ್ಟು ಹತ್ತಿರ ಆಗೋದೇ ಇದೇ ವೈಶಾಖ್. ಸಹಾಯ ಮಾಡುವ ನೆಪದಲ್ಲಿ ಹತ್ತಿರ ಆಗ್ತಾರೆ. ಜೊತೆಗೆ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಅನ್ನೋ ರೀತಿಯಾಗಿ ಆಕೆಯನ್ನು ಕರೆದುಕೊಂಡು ಹೋಗೋದಕ್ಕೆ ಬರೋದಕ್ಕೆ ಹತ್ತಿರ ಆಗ್ತಾನೆ. ಯಾಕೆ ಇಲ್ಲಿ ಕೇಳಿ ಒಂದು ಕಾರ್ ಗ್ಯಾರೇಜನ್ನು ನಡೆಸ್ತಾ ಇದ್ದಂಥ ಈ ವೈಶಾಖ್ ಆಕೆಯ ಕಷ್ಟ ಅಂದಾಗ ಕೂಡಲೇ ಹಾಜರಾಗುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದ. ಹೀಗೆ ಕೃಷಿ ತಾಪಂಡ ಹಿಂದೆ ಆಕೆಯ ಸ್ನೇಹವನ್ನು ಗಳಿಸಿದಂಥ ವೈಶಾಖ್ ತಾನು 18 ವರ್ಷಗಳ ಹಿಂದೆ ಮದುವೆಯಾಗಿದ್ದಂಥ ಪತ್ನಿಯನ್ನು ದೂರ ಮಾಡ್ತಾರೆ. ಜೊತೆಗೆ ಮಗನನ್ನು ಸಹ ದೂರ ಮಾಡ್ತಾರೆ. ಅವರ ಕುಟುಂಬದಂದರೆ ಅವರ ಗಿರಿನಗರದಲ್ಲಿರ್ತಕ್ಕಂಥ ಫ್ಯಾಮಿಲಿ ಜೊತೆಗಿನ ಸಂಬಂಧವನ್ನು ಸಂಬಂಧ ಏನಿತ್ತು ಅದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಅಂತರವನ್ನು ಕಾಯ್ದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಗ್ಯಾರೇಜಲ್ಲಿ ಕೆಲಸ ಮುಗಿಸೋದು, ನೇರವಾಗಿ ಕೃಷಿ ತಾಪಂಡ ಇರ್ತಕ್ಕಂಥ ಕಡೆ ಹೋಗ್ತಕ್ಕಂಥದ್ದು. ಅದು ಹೋಟೆಲ್ ಇರ್ಬೋದು, ಪಬ್ ಇರ್ಬೋದು, ಅಥವಾ ಆಕೆಯ ಅಪಾರ್ಟ್ಮೆಂಟ್ ಇರ್ಬೋದು. ಅಲ್ಲಿಗೆ ಹೋಗ್ತಾ ಇದ್ದಂಥ ನಡುವೆ ಕಳೆದ ಫೆಬ್ರವರಿಯಿಂದ ಅವರ ನಡುವೆ ಇದ್ದಂಥ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿತ್ತು. ಯಾಕೆಂತಂದರೆ ಆ ಕೃಷಿ ತಾಪಂಡಗೆ ಎದುರಾಗಿದ್ದಂಥ ಒಂದು ಸಮಸ್ಯೆ, ಅದಕ್ಕೆ ಸಂಬಂಧಪಟ್ಟಂತೆ ಸಹಾಯ ಮಾಡಬಹುದು ಅಂತ. ಬರ್ತೀನಿ, ಈ ಬಗ್ಗೆ ಮಾಹಿತಿಯನ್ನ ತಮ್ಮಿಂದ ಪಡ್ಕೊಳ್ತೀನಿ.